ಎಸ್ ವೀಕ್ಷಕರೇ, ತುಂಬ ಜನ ಸಾಲ ಮಾಡಬೇಕಂತ ಇರ್ತೀರ, ಅಂದರೆ ಯಾವ ಸಾಲ ಮಾಡಬೇಕಂತ ಗೊಂದಲದಲ್ಲಿರ್ತೀರ. ಸೊ ಓಕೆ, ಸಾಲಗಳಲ್ಲಿ ಸುಮಾರು ಸಾಲ ಇದೆ. ಯಾವುದು ಅಂದರೆ ಲೋನ್ಗಳು. ಯಾವುದು ಪರ್ಸನಲ್ ಲೋನ್ ಇರ್ಬೋದು, ಬಿಸ್ನೆಸ್ ಲೋನ್ ಇರ್ಬೋದು, ಹೋಮ್ ಲೋನು, ಖಾಲಿ ಸೈಟ್ ಲೋನು. ಅದು ಬಿಟ್ಟರೆ ಇನ್ನಿರುವಂಥದ್ದೇ ಗೋಲ್ಡ್ ಲೋನ್. ಸಾಕಷ್ಟು ಲೋನ್ಗಳಿದೆ. ಇದರಲ್ಲಿ ನಿಮಗೆ ತುಂಬ ಕನ್ಫ್ಯೂಸ್ ಇರುತ್ತೆ. ಯಾವ ಲೋನ್ನ ನಾನು ತೊಗೊಂಡ್ರೆ ಬೆಸ್ಟು, ರೇಟ್ ಆಫ್ ಇಂಟ್ರೆಸ್ಟ್ ಯಾವುದ್ರಲ್ಲಿ ಕಡಿಮೆ ಇರುತ್ತೆ, ಹಾಗೆ ಯಾವುದ್ರಲ್ಲಿ ಸೇಫ್ ಇರುತ್ತೆ, ಇಮ್ಮಿಡಿಯೇಟ್ ಲೋನ್ ಆಗುವಂಥದ್ದು ಯಾವುದು ಅಂತ ನೋಡೋದಾದರೆ ಅದು ಫಸ್ಟು ನೋಡೋದಾದರೆ ಗೋಲ್ಡ್ ಲೋನ್. ಎಸ್, ಸಾಕಷ್ಟು ಲೋನ್ಗಳಿದೆ ಹೇಳಿದೆ ನಿಮಗೆ. ಅದರಲ್ಲಿ ಡಾಕ್ಯುಮೆಂಟೇಷನ್ನು ಮತ್ತು ವೆರಿಫಿಕೇಷನ್, ಅಂದರೆ ಮನೆ ಹತ್ರ ಬರ್ತಾರೆ, ಫೀಲ್ಡ್ ವೆರಿಫಿಕೇಷನ್ನು, ಮತ್ತು ನಿಮ್ಮ ಶಾಪ್ ಹತ್ರ, ಆಫೀಸ್ ಹತ್ರ ಎಲ್ಲ ಕಡೆ ಬರ್ತಾರೆ. ಬಟ್ ಈ ಗೋಲ್ಡ್ ಲೋನ್ ಇದೆಯಲ್ಲ, ನೀವು ತೊಗೊಂಡೋಗಿ ಗೋಲ್ಡ್ ಕೊಟ್ಟರೆ ವಿತಿನ್ 2 hours, ಕೆಲವೊಂದು ಕಂಪ್ನಿದೆ ವಿತಿನ್ 20 minutes ಒಳಗೆ ನಿಮಗೆ ಒಂದು ಗೋಲ್ಡ್ ಲೋನ್ ಕೊಡ್ತಾರೆ. ಎಸ್, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಗೋಲ್ಡ್ ಲೋನ್ ಯಾವ ಥರ ನಡೆಯುತ್ತೆ ಪ್ರೊಸೀಜರು, ಮತ್ತು ಇದರಿಂದ ಲಾಭ ಏನು, ಬೇರೆ ಲೋನಿಗೆ ಕಂಪೇರ್ ಮಾಡಿದ್ರೆ ಈ ಲೋನ್ ಯಾವ ಥರ ಬೆಟರ್ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ವೀಕ್ಷಕರು, ಹಾಗಾದರೆ ಈಗ ಗೋಲ್ಡ್ ಲೋನ್ ಯಾಕೆ ಬೇಕು? ಎಸ್, ತುಂಬ ಜನ ಲೋನ್ ತಗೋಬೇಕಂತಿರ್ತೀರ, ಒಂದು ಸೈಟ್ ತೊಗೊಳಕ್ಕೆ, ಇಲ್ಲಾಂದರೆ ಯಾವುದೋ ಕೃಷಿಗೆ, ಅಂದರೆ ನಿಮ್ಗೆ ಅಗ್ರಿಕಲ್ಚರ್ಗೆ ಅಮೌಂಟ್ ಬೇಕಾಗಿರುತ್ತೆ, ಇಲ್ಲ ಮಕ್ಕಳು ಫೀಸಿಗೆ ಬೇಕಾಗಿರುತ್ತೆ, ಇಲ್ಲ ಯಾರೋ ವೆಹಿಕಲ್ ತೊಗೊಳೋದ್ರೆ, ಕಾರ್ ತೊಗೊಳೋದ್ರೆ ಎಲ್ಲದಕ್ಕೂ ಬಡ್ಡಿ ಜಾಸ್ತಿ ತೊಗೊತಾರೆ. ಈಗ ವೆಹಿಕಲ್ ಲೋನ್ ಇರ್ಬೋದು, ಹೋಮ್ ಲೋನ್ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲದಕ್ಕೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇದೆ. ಆದರೆ ಈ ಗೋಲ್ಡ್ ಲೋನ್ ಇದೆಯಲ್ಲ, ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದೆ. ಎಕ್ಸಾಂಪಲ್ ಓಕೆನಾ, ಯಾಕಂದರೆ ಒಂದು 5 ಲಕ್ಷದ ಮೇಲೆ ನೀವು ತೊಗೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದೆ. ₹1 ಬಿಲೋನೇ ಸಿಗುತ್ತೆ. ನೀವು ಬ್ಯಾಂಕಿಗೆ ಹೋದರೆ ಒಂದು 75 ಪೈಸೆ ಸಿಗುತ್ತೆ, ಬಟ್ ಅವ್ರು ವ್ಯಾಲ್ಯೂಷನ್ ಕಡಿಮೆ ಕೊಡ್ತಾರೆ. ಆದರೆ ನೀವು ಫೈನಾನ್ಸ್ ಸೆಕ್ಟರ್ಗಳಿಗೆ ಹೋದರೆ ನಿಮಗೆ 75 ಪೈಸೆ ಅಂತ ಹೇಳಿದ್ರೆ ₹1 ತನಕ ಕೊಡ್ತಾರೆ, ವ್ಯಾಲ್ಯೂಷನ್ ಕೂಡ ತುಂಬ ಜಾಸ್ತಿ ಕೊಡ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಾಗಿ ಗೋಲ್ಡ್ ಲೋನ್ ಬಗ್ಗೆ ಹೇಳ್ತೀನಿ, ಪ್ರತಿಯೊಂದು ಮಾಹಿತಿ ಹೇಳ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ ಅಂದರೆ ಪಾರ್ಟ್ ಬೈ ಪಾರ್ಟ್ ಗೋಲ್ಡ್ ಲೋನ್ ಬಗ್ಗೆ ಹೇಳಿದ್ದಾರೆ, ಬಟ್ ನಾನು ಎಲ್ಲದೂ ಸೇರಿಸಿ ಒಂದೇ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ತುಂಬ ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಪರ್ಸನಲ್ ಲೋನ್ ಅಂತ ಹೋದರೆ ನೀವೊಂದು ಕಂಪ್ನಿಯಲ್ಲಿ ಎಂಪ್ಲಾಯ್ಮೆಂಟ್ ತೊಗೊಂಡಿರ್ಬೇಕಾಗತ್ತೆ, ಅಂದರೆ 3 ತಿಂಗಳು ಪೇ ಸ್ಲಿಪ್ ಕೊಡಬೇಕಾಗತ್ತೆ, 6 month ಬ್ಯಾಂಕ್ ಸ್ಟೇಟ್ಮೆಂಟ್, ಮತ್ತು ಕಂಪ್ನಿ ID ಕಾರ್ಡು, ಜಾಯಿನಿಂಗ್ ಲೆಟರು, ಪ್ರತಿಯೊಂದು ಕೂಡ ನೀವು ಕೊಡಬೇಕಾಗತ್ತೆ. ಸೊ ತುಂಬ ಜನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರಲ್ಲ. ಸೊ ಅಂಥವರಿಗೆ ಗೋಲ್ಡ್ ಲೋನ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರು ಶಾಪ್ ಇಟ್ಟಿರ್ತೀರ, ನಿಮ್ಮ ಹತ್ರ ಶಾಪ್ ಎಲ್ಲ ಇರುತ್ತೆ, ಹೊಸದಾಗಿ ಓಪನ್ ಮಾಡಿರ್ತಾರೆ, ಇಲ್ಲಾಂದರೆ ಲೈಸೆನ್ಸ್ ಇರಲ್ಲ, ಇಲ್ಲಾಂದರೆ ಸ್ವಂತ ಮನೆ ಇರಲ್ಲ. ಇಂಥವರಿಗೆ ಕೊನೆಗೆ ಒಂದೇ ಒಂದು ಆಪ್ಷನ್ ಏನಪ್ಪ ಅಂದರೆ ಅದು ಗೋಲ್ಡ್ ಲೋನ್. ಅದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆಲೇ ಆಗುವಂಥದ್ದು. ಮತ್ತು ತುಂಬ ಜನ ಹೋಮ್ ಲೋನ್ ತೊಗೋಬೇಕಂತ ಹೇಳ್ತೀರಾ, ಅಂದರೆ ಒಂದು ಖಾಲಿ ಸೈಟ್ ಇರುತ್ತೆ, ಅದ್ರ ಮೇಲೆ ನೀವು ಕನ್ಸ್ಟ್ರಕ್ಷನ್ ಲೋನ್ ತೊಗೋಬೇಕಂತಿರ್ತಾರೆ, ಎಲ್ಲಿ ಹೋದರೂ ಬ್ಯಾಂಕಲ್ಲಿ ಅಪ್ರೂವಲ್ ಸಿಗ್ತಾ ಇರಲ್ಲ, ಲೋನ್ ಆಗ್ತಾ ಇರಲ್ಲ. ಸೊ ಈ ಟೈಮಲ್ಲಿ ಎಷ್ಟು ಒಂದು 11% 11% ಕೊಡ್ತಾರೆ. ಯಾವುದಕ್ಕೆ? ಹೋಮ್ ಲೋನಿಗೆ. ಕನ್ಸ್ಟ್ರಕ್ಷನ್ ಲೋನ್ ಅಂದರೆ ಬಹುಶಃ 14, 16 ಇಲ್ಲ 11% ಆಗ್ಬೋದು. ಅದೇ ನೀವು ಅದ್ರ ಬದಲು ಗೋಲ್ಡ್ ಇತ್ತು ಅಂದರೆ, ನಿಮ್ಮ ಹತ್ರ ಒಂದು ವೇಳೆ ಗೋಲ್ಡ್ ಇತ್ತು ಅಂದರೆ, ಸೊ ನೀವು ಗೋಲ್ಡ್ ಲೋನ್ ಮಾಡ್ತೀನಿ ಅನ್ನೋದೊಂದು 5 ಲಕ್ಷ 10 ಲಕ್ಷ ರೂಪಾಯಿ ನಿಮ್ಗೆ ಆರಾಮಾಗಿ 75 ಪೈಸೆಯಿಂದ ₹1 ಬೀಳುತ್ತೆ ತಿಂಗಳಿಗೆ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ವರ್ಷಕ್ಕೆ ನಿಮಗೆ 9% 12% ತನಕ ಬೀಳುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಗೋಲ್ಡ್ ಲೋನ್ ಅನ್ನೋದು ಬೆಸ್ಟ್ ಆ್ಯಂಡ್ ಬೆಟರ್ ಆಪ್ಷನ್ನು. ಇಮಿಡಿಯೇಟ್ ಆಗುತ್ತೆ, ನಿಮಗೆ 10 ದಿನ 15 ದಿನ ಕಾಯುವಂಥ ಅವಶ್ಯಕತೆ ಇಲ್ಲ. ತೊಗೊಂಡು ಇವತ್ತು ಗೋಲ್ಡ್ ಕೊಟ್ಟರೆ ನಿಮಗೆ ವಿತಿನ್ 20 minutes, ಮ್ಯಾಕ್ಸಿಮಮ್ 2 hours ಒಳಗೆ ನಿಮ್ಮ ಒಂದು ಅಕೌಂಟ್, ಅಂದರೆ ಖಾತೆಗೆ ಹಣ ಇಮಿಡಿಯೇಟ್ ಕ್ರೆಡಿಟ್ ಆಗುತ್ತೆ. ಅದಕ್ಕೆ ಗೋಲ್ಡ್ ಲೋನ್ ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸೇಫ್ಟಿನ ಅಂತ ನೋಡಿದ್ರೆ, ಎಸ್, ಗೋಲ್ಡ್ ಲೋನ್ ತುಂಬ ಸೇಫ್ ಇರುತ್ತೆ. ಸೊ ನೀವು ಅಷ್ಟೊಂದು ಗೋಲ್ಡ್ನ ನೀವು ಮನೇಲಿಡುವ ಬದಲು ಒಂದು ಬ್ಯಾಂಕ್ ಲಾಕರಲ್ಲಿ ಕೂಡ ಇರ್ಬೋದು, ಅದಕ್ಕೆ ಚಾರ್ಜಸ್ ತೊಗೊತಾರೆ. ಅದ್ರ ಬದಲು ನೀವು ಮನೆ ಒಂದು ಪತ್ರನ ನೀವು ಯಾವುದೊಂದು ಬ್ಯಾಂಕಿಗೆ ಅಡ ಇಡೋ ಬದಲು ಅಟ್ಲೀಸ್ಟ್ ನೀವು ಗೋಲ್ಡ್ ಲೋನ್ ಇಟ್ಟರೆ ತುಂಬ ಒಳ್ಳೇದು ಅಂತ ಹೇಳ್ತೀನಿ. ಓಕೆ, ಯಾಕಂದರೆ ಒಂದು ವೇಳೆ ನಿಮಗೆ ನಾಳೆನೋ ಆರೋಗ್ಯ ಸಮಸ್ಯೆ ಆಯಿತು, ಇನ್ನೂ ಹೆಚ್ಚು ಕಮ್ಮಿ ಆಯಿತು, ನೀವು ಮನೇನ ಅಡವಾಗಿ ತೊಗೋತಾರೆ ಬ್ಯಾಂಕವರು. ಅದ್ರ ಬದಲು ಅಟ್ಲೀಸ್ಟ್ ಗೋಲ್ಡ್ ಹೋಯಿತು ಅಂದರೆ ನಾಳೆ ದಿನ ಗೋಲ್ಡ್ ಬೈ ಮಾಡ್ಬೋದು. ಈ ಕಾಲದಲ್ಲಿ ನೀವು ಒಂದು ಸೈಟು, ಒಂದು ಮನೆ ಹೋಯಿತು ಅಂದರೆ ಖಂಡಿತ ಅದು ಬೈ ಮಾಡೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ದುನಿಯಾ ಇದು. ಸೊ ಅದಕ್ಕೆ ಬೆಟರ್, ಗೋಲ್ಡ್ ಲೋನ್ ಬೆಟರ್ ಅಂತ ನನಗೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಈ ಗೋಲ್ಡ್ ಲೋನ್ನೇ ಯಾಕೆ ತಗೋಬೇಕು ಅಂತ ನೋಡೋದಾದರೆ, ಡಾಕ್ಯುಮೆಂಟೇಷನ್ ತುಂಬ ಕಡಿಮೆ ಇರುತ್ತೆ.
ಯಾಕಂದರೆ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಚಿಕ್ಕ ಫೋಟೋ, ಇಲ್ಲಾಂದರೆ ಬ್ಯಾಂಕ್ ಪಾಸ್ಬುಕ್ ಇಷ್ಟಿದ್ರೆ ಸಾಕು ನಿಮಗೆ ಗೋಲ್ಡ್ ಲೋನ್ ಸಿಗುತ್ತೆ. ಸ್ವಂತ ಮನೆ ಇರುವಂಥ ಅವಶ್ಯಕತೆ ಇಲ್ಲ. ನೀವು ಬೇರೆ ಊರವರಾಗಿದ್ದರೂ, ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯವರಾಗಿದ್ದರೂ ಕೂಡ ನಿಮಗೆ ಗೋಲ್ಡ್ ಲೋನ್ ಕೊಡ್ತಾರೆ. ನಿಮ್ಮ ಗೋಲ್ಡ್ 100% ಪ್ಯೂರಿಟಿ ಇದ್ದು, ಕ್ವಾಲಿಟಿ ಇದ್ದು, ಪಕ್ಕಾ ಗೋಲ್ಡ್ ಇತ್ತು ಅಂದರೆ 100% ನಿಮಗೆ ಗೋಲ್ಡ್ ಲೋನ್ ತೊಗೊತಾರೆ, ಕೊಡ್ತಾರೆ. ಸೊ ಅದಕ್ಕೆ ಹೇಳ್ತೀನಿ, ಗೋಲ್ಡ್ ಲೋನ್ ಬೆಸ್ಟು, ಇಮಿಡಿಯೇಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಓಕೆ, ನೆಕ್ಸ್ಟು ಬರೀ ಗೋಲ್ಡ್ ಲೋನ್ ನೋಡೋದಂತಲ್ಲ, ನಿಮಗೆ ಗೋಲ್ಡ್ ವ್ಯಾಲ್ಯೂ ಅಂದರೆ ಈ ಗೋಲ್ಡ್ ರೇಟ್ ಇರುತ್ತಲ್ಲ, ಪರ್ ಗ್ರಾಮ್ ವ್ಯಾಲ್ಯೂ, ಅದು ಯಾವ ಥರ ಕೊಡ್ತಾರೆ ಬ್ಯಾಂಕಲ್ಲಿ, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಇವತ್ತಿನ ವೀಡಿಯೋದಲ್ಲೇ ಕೊಡ್ತೀನಿ. ಸೊ ಯಾವ ಬ್ಯಾಂಕಲ್ಲಿ ತೊಗೊಂಡ್ರೆ ಬೆಸ್ಟು, ನ್ಯಾಷನಲೈಸ್ ಬ್ಯಾಂಕಲ್ಲಿ ತೊಗೊಂಡ್ರೆ ಬೆಸ್ಟಾ, ಫೈನಾನ್ಸಲ್ಲಿ ತೊಗೊಂಡ್ರೆ ಬೆಸ್ಟಾ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ವಿಡಿಯೋನ. ಓಕೆನಾ? ಸೊ ಒನ್ ಬೈ ಹೋಗ್ತಾ ಹೋಗೋಣ. ಈಗ ಫಸ್ಟ್ ನೋಡೋದಾದರೆ ಈಗ ಪರ್ ಗ್ರಾಮ್ ವ್ಯಾಲ್ಯೂ ಯಾವ ಥರ ಇದೆ ಅಂತ ನೋಡಿದ್ರೆ, ಸೊ ಬ್ಯಾಂಕಲ್ಲೇ ಒಂಥರ ಇದೆ, ಫೈನಾನ್ಸ್ ಸೆಕ್ಟ್ರ್ ಅಂದರೆ NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಅಂತೀವಲ್ಲ, ಅದರಲ್ಲೇ ಒಂಥರ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಮತ್ತು ಪರ್ ಗ್ರಾಮ್ ವ್ಯಾಲ್ಯೂ ಕೂಡ ಇದೆ. ಸೊ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ, ಬಟ್ ವ್ಯಾಲ್ಯೂಷನ್ ಕಡಿಮೆ. ನಿಮಗೆ ಒಂದು 7,000 ರೂಪಾಯಿಂದ 7,500 ರೂಪಾಯಿ, 8,000 ರೂಪಾಯಿ ತನಕ ಅಷ್ಟೇ ಕೊಡ್ಬೋದು ಗ್ರಾಮ್ ರೇಟು. ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ. ಬಟ್ ಪ್ರಾಬ್ಲಮ್ ಏನಂದರೆ, ನೀವು ಬ್ಯಾಂಕಲ್ಲಿ ತೊಗೊಂಡ್ರೆ ಮಂತ್ಲಿ ಕಟ್ಟೋವಂಥ ಅವಶ್ಯಕತೆ ಇಲ್ಲ, ವರ್ಷಕ್ಕೊಂದ್ಸರಿ ಕಟ್ಟೋದು. ಬಟ್ ಏನು ಅನ್ಕೋತೀರ ಅಂದರೆ, ಆಯಿತು ವರ್ಷಕ್ಕೊಂದ್ಸರಿ ಕಟ್ಟರೆ ಆಯಿತು ಬಿಡು ಅಂತ ನೀವು ಹೋಗ್ತೀರಾ. ಬಟ್ ತಿಂಗಳ ಬೆಳ್ಕೊಂತ ಹೋಗುತ್ತೆ ಅಮೌಂಟು. ನಿಮ್ಗೆ ಒಂದೇ ಸರಿ ಕಟ್ಟೋಕ್ಕಾಗಲ್ಲ, ಒಂದೇ ಸರಿ ಹೊರೆ ಆಗುತ್ತೆ. ಆವಾಗ ನೀವು ಬಿಡ್ತೀರಾ, ಆವಾಗ ಹರಾಜಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬೆಟರ್ ತಿಂಗಳ ನೀವು ಕಟ್ಕೊತ ಹೋದರೆ, ಒಂದೊಂದು ಮಂತ್ ಮಿಸ್ ಆದರೂ ಪರವಾಗಿಲ್ಲ. ಸೊ ಫೈನಾನ್ಸ್ ಸೆಕ್ಟರ್ಗಳಲ್ಲಿ, ಇಲ್ಲಾಂದರೆ ಅದೇ NBFCಗಳಲ್ಲಿ ತೊಗೊಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಮತ್ತು ಬ್ಯಾಂಕ್ಗಳಲ್ಲಿ ಸಮಸ್ಯೆ ಏನಂದರೆ, 4th Saturday, 2nd Saturday ಈ ರಜೆಗಳು ಜಾಸ್ತಿ, ಸ್ಟ್ರೈಕ್ ಅದು ಇದಂತ ಕಂಟಿನ್ಯೂ ರಜೆ ಇರುತ್ತೆ. ಸೊ ಹಬ್ಬ ಹರಿದಿನಗಳಲ್ಲಿ 2 ದಿನ ಮುಂಚೆ ರಜೆ ಕೊಟ್ಬಿಡ್ತಾರೆ. ಸೊ ಅವಾಗ ನಿಮಗೆ ಫಂಕ್ಷನಿಗೆ ಅಥವಾ ಯಾವುದೋ ಮದುವೆ ಮನೆಗೆ ಎಲ್ಲರೂ ಹೋಗೋದಾದ್ರೆ, ನಿಮ್ಮ ಮನೇಲಿ ಫಂಕ್ಷನ್ ಇದ್ದರೆ, ಸೊ ಗೋಲ್ಡ್ನ ಇಮಿಡಿಯೇಟ್ ರಿಲೀಸ್ ಮಾಡೋಕ್ಕಾಗಲ್ಲ. ಮತ್ತು ರಿನ್ಯೂವಲ್ ಪ್ರಾಬ್ಲಮ್ ಇದೆ ಗೋಲ್ಡು ಬ್ಯಾಂಕಲ್ಲಿ. ವರ್ಷಕ್ಕೊಂದ್ಸರಿ, ನಿಮ್ಗೆ ಗೊತ್ತಿದೆಯಲ್ಲ, ವರ್ಷಕ್ಕೊಂದ್ಸರಿ ಫುಲ್ ಅಮೌಂಟ್ ಕೊಟ್ಟು ರಿನ್ಯೂವಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಿಮಗೆ ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಹೋದರೆ ಬೆಟರ್ ಆಪ್ಷನ್ ಸಿಗುತ್ತೆ. ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ₹1 ಬೀಳ್ಬೋದು ಫೈನಾನ್ಸ್ ಸೆಕ್ಟರ್ಗಳಲ್ಲಿ, ಅದು ಕಂಪೇರ್ ಮಾಡಿದ್ರೆ. ಕೆಲವೊಂದು ಕಂಪ್ನಿಗಳಲ್ಲಿ 55 ಪೈಸೆಗೂ 75 ಪೈಸೆಗೂ ಕೊಡ್ತಾರೆ, EMI ಥರ ಕೆಲವೊಂದು ಫೈನಾನ್ಸ್ ಸೆಕ್ಟರ್ಗಳಲ್ಲಿ. ಬಟ್ ನಾನು ಹೇಳ್ತಿರುವಂಥದ್ದು, ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಹೋದರೆ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಇರುತ್ತೆ. ನೀವು ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಒಂದು ಗೋಲ್ಡ್ ತುಂಬ ಸೇಫ್ಟಿ ಇರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಅಲ್ರಾಮ್ ಸಿಸ್ಟಮಿಂದ ಹಿಡಿದ್ಬಿಟ್ಟು ಮತ್ತು ಗ್ರಿಲ್ ಗೇಟು ಪ್ರತಿಯೊಂದು ಎಲ್ಲದರಲ್ಲೂ ಕೂಡ ಸೇಫ್ಟಿ ಇರುತ್ತೆ. ಲಾಕರ್ ರೂಮ್ ಕೂಡ ತುಂಬ ಸೇಫ್ಟಿ ಇರುತ್ತೆ. ಸ್ಟ್ರಾಂಗ್ ರೂಮ್ ಏನಂತೀರ, ಅದು ಕೂಡ ತುಂಬ ಸೇಫ್ಟಿಯಾಗಿರುತ್ತೆ. ಯಾವುದೇ ಕಳ್ಳ ಬಂದರೂ ಕೂಡ ಇಮಿಡಿಯೇಟ್ ಅವ್ನು ಕದಿಯುವಂಥ ಚಾನ್ಸಸ್ ಇರಲ್ಲ. ಮಿನಿಮಮ್ ಅರ್ಧ 1 hour 2 hours ಟೈಮ್ ತೊಗೊಳುತ್ತೆ. ಸೊ ಇಂಥ ಟೈಮಲ್ಲಿ ಅವ್ರ ಅಲ್ರಾಮ್ ಸಿಸ್ಟಮ್ ಇರುತ್ತೆ, ಕಂಪ್ನಿಗೆ ನೋಟಿಫಿಕೇಷನ್ ಹೋಗುತ್ತೆ. ಸೊ ಅಲ್ಲಿಂದ ಬ್ಯಾಂಕಿಗೆ ಕಾಲ್ಸ್ ಹೋಗುತ್ತೆ, ಸೊ ಬ್ಯಾಂಕ್ ಮ್ಯಾನೇಜರ್ಗೆ ಕಾಲ್ಸ್ ಹೋಗುತ್ತೆ, ಅಲ್ಲಿಂದ ಸೀದಾ ಸ್ಟೇಷನಿಗೆ ಕಾಲ್ ಆಗುತ್ತೆ. ಇಮಿಡಿಯೇಟ್ ಬಂದು ಅವ್ನು ಕ್ಯಾಚ್ ಮಾಡುವಂಥ ಅವಕಾಶ ಜಾಸ್ತಿ ಇದೆ. ಬ್ಯಾಂಕಿಂಗ್ ಅಪೇರ್ ಮಾಡಿದ್ರೆ, ಸೊ ಫೈನಾನ್ಸಲ್ಲಿ ಈಸಿಯಾಗಿ ಕಳ್ಳಂಗೆ ಗೋಲ್ಡನ್ನು ಕದಿಯೋಕ್ಕಾಗಲ್ಲ. ಹಾಗೆ ನೀವು ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ, ಫೈನಾನ್ಸ್ ಸೆಕ್ಟರ್ಗಳು ನೀವು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಬ್ಯಾಂಕು ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಸೊ ಅದಕ್ಕೆ ಕಳ್ತನ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಸುರಂಗ ಮಾರ್ಗದಿಂದ ಬರ್ತಾರೆ, ಇನ್ನೆಲ್ಲ ಬರ್ತಾರೆ. ಅದೇ ನೀವು ಫೈನಾನ್ಸ್ ಸೆಕ್ಟರ್ಗಳು ನೋಡಿ, ಎಲ್ಲ ಫಸ್ಟ್ ಫ್ಲೋರಲ್ಲಿ ಇರುತ್ತೆ. ಸೊ ಅಲ್ಲಿ ಕಳ್ತನ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಗೋಲ್ಡ್ ತುಂಬ ಸೇಫಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಗೋಲ್ಡ್ ಲೋನ್ ಬೆಸ್ಟು. ಮತ್ತು ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಲೋನ್ ತೊಗೊಂಡ್ರೆ ತುಂಬಾ ಮುಖ್ಯ, ಒಂದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಅದು ಹೇಳಿದೆ ನಿಮಗೆ, ಎಲ್ಲಿ ಜಾಸ್ತಿ ಎಲ್ಲಿ ಕಡಿಮೆ ಅಂತ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅದು ಬ್ಯಾಂಕಿಂದು ಹೇಳಿದೆ, ಯಾವ ಬ್ಯಾಂಕಲ್ಲಿ ತೊಗೊಂಡ್ರೆ ಬೆಸ್ಟು, ಇಲ್ಲಾಂದರೆ ಫೈನಾನ್ಸಲ್ಲಿ ತೊಗೊಂಡ್ರೆ ಬೆಸ್ಟ್ ಅಂತ ಅದನ್ನು ಕೂಡ ಹೇಳಿದೆ. ಸೊ ಓಕೆ, ನೆಕ್ಸ್ಟ್ ನೋಡೋದಾದರೆ, ಈ ಫೈನಾನ್ಸ್ ಸೆಕ್ಟರ್ಗಳಲ್ಲಿ ಗ್ರಾಮ್ ರೇಟ್ ಜಾಸ್ತಿ ಇರುತ್ತೆ. 9,000, 10,000, 10,500, 10,800, ಈಗ ಮತ್ತೆ ಇನ್ನೊಂದು 200-300 ರೂಪಾಯಿ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ 2-3 ದಿನದಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಗೋಲ್ಡ್ ಲೋನ್ ಈಸ್ ಬೆಟರ್ ನಿಮಗೆ. ಸೊ ಡಾಕ್ಯುಮೆಂಟೇಷನ್ ಕಡಿಮೆ. ಸೊ ಒಂದು ವೇಳೆ ಮನೆ ಪತ್ರ ಅಡ ಇಡೋ ಬದಲು ಗೋಲ್ಡ್ ಲೋನ್ ಇಡ್ಬೋದು. ನಿಮಗೇನೋ ಆರೋಗ್ಯ ಸಮಸ್ಯೆ, ಇನ್ನೇನೋ ಆಯಿತು, ಕಟ್ಟೋಕ್ಕಾಗಿಲ್ಲ ಅಂದಾಗ ಗೋಲ್ಡ್ ಹರಾಜಾಗುತ್ತೆ, ನಾಳೆ ದಿನ ಪರ್ಚೇಸ್ ಮಾಡ್ಬೋದು. ಅದೇ ನೀವು ಮನೇನ ಮತ್ತೆ ಪರ್ಚೇಸ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ಗೋಲ್ಡ್ ಲೋನ್ ಈಸ್ ಬೆಟರ್. ಎಲ್ಲದಕ್ಕೂ ಹೋಲಿಸಿದ್ರೆ ಗೋಲ್ಡ್ ಲೋನ್ ಈಸ್ ಬೆಟರ್. ಸಿಂಪಲ್, ಈಸಿ, ಮತ್ತು ನಿಮಗೆ ಬೇಕಂದರೆ ಪಾರ್ಟ್ ರಿಲೀಸ್ ಕೂಡ ಆಪ್ಷನ್ಸ್ ಇರುತ್ತೆ. ಒಂದು ವೇಳೆ ನೀವೊಂದು 10 ಲಕ್ಷ ರೂಪಾಯಿ ಗೋಲ್ಡ್ ತೊಗೊಂಡಿದ್ದೀರ ಅಂದರೆ, ನಾಳೆ ದಿನ ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ಇನ್ಕಮ್ ಬಂತು ಅಂದರೆ, ಎಲ್ಲರೂ ಅದರ್ ಸೋರ್ಸ್ ಇನ್ಕಮ್ ಇರ್ಬೋದು, ಇಲ್ಲ ನಿಮ್ಮ ಸೇವಿಂಗ್ಸ್ ಇರ್ಬೋದು. ಸೊ 5 ಲಕ್ಷನ ನೀವು ಅಲ್ಲಿ ಕೊಟ್ಟರೆ 5 ಲಕ್ಷಕ್ಕೆ ಮಿಕ್ಕಿದ ಗೋಲ್ಡ್ನ ವಾಪಸ್ ಕೊಡ್ತಾರೆ, ಈ ಆಪ್ಷನ್ ಇರುತ್ತೆ. ಅದೇ ನೀವು ಮನೆ ಪತ್ರ ಹಂಗಲ್ಲ, 10 ಲಕ್ಷಕ್ಕೆ 10 ಲಕ್ಷ ಲೋನ್ ತೊಗೊಂಡೆ ಅಂದರೆ, ಓಕೆನಾ. ಸೊ ಅದರಲ್ಲಿ 5 ಲಕ್ಷ ನೀವು ಪೇಮೆಂಟ್ ಮಾಡಿದ್ದೀರಿ ಅಂದರೆ, ಪಾರ್ಟ್ ಪೇಮೆಂಟು ಅರ್ಧ ಪತ್ರ ಅವ್ರಿಗೆ ಕೊಡೋಕ್ಕಾಗಲ್ಲ, ಇಲ್ಲಾಂದರೆ ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಗೋಲ್ಡ್ ಲೋನ್ ಹೇಳ್ತಾ ಇದ್ದೀನಿ, ಬೆಟರ್. ನೀವು ಗೋಲ್ಡ್ ಲೋನ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಓಕೆನಾ.
ಸೊ ಬೇರೆ ನಿಮ್ಗೇನೋ ಡೌಟ್ ಇದ್ದರೆ ಯಾವ ಬ್ಯಾಂಕಲ್ಲಿ ಇಲ್ಲ ಎಲ್ಲಿ ಯಾವ ಫೈನಾನ್ಸಲ್ಲಿ ಗೋಲ್ಡ್ ಲೋನ್ ತೊಗೊಳೋದು ಬೆಟರ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡಲ್ಲ. ಬಿಕಾಸ್ ಸಮ್ ಯೂಟ್ಯೂಬ್ ರಿಸ್ಟ್ರಿಕ್ಷನ್ಸ್ ಮೊನಿಟೈಸೇಷನ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್, ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ನಂದು ಮಾನಿಟೇಷನ್ ಆಗಿದೆ, ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಕೆಲವೊಂದು ಕಂಪ್ನಿಗಳ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳೋಂಗಿಲ್ಲ, ಗುಡ್ ಒಪಿನಿಯನ್ ಹೇಳೋಂಗಿಲ್ಲ. ಸೊ ಯಾವುದೂ ಇಲ್ಲ. ಸೊ ಪ್ರಮೋಷನ್ ಕೂಡ ಮಾಡೋಂಗಿಲ್ಲ. ಅದಕ್ಕೋಸ್ಕರ, ಯಾಕಂದರೆ ಅವರ ಅಥಾರಿಟಿ ತೊಗೊಂಡೇ ಮಾಡಬೇಕು, ಪರ್ಮಿಷನ್ ತೊಗೊಂಡೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಏನೋ ಡೌಟ್ ಇದ್ದರೆ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಗ್ರಾಮ್ ರೇಟ್ ಇರ್ಬೋದು, ಅಥವಾ ಗೋಲ್ಡ್ ಕ್ಯಾರೆಟು, 18 ಕ್ಯಾರೆಟು, 19, 20, 21, 22, 24 ಕ್ಯಾರೆಟ್ಗೆ ಯಾವ ಥರ ನಿಮಗೆ ಗೋಲ್ಡ್ ರೇಟ್ ಯಾವ ಬ್ಯಾಂಕಲ್ಲಿ ಯಾವ ಥರ ಕೊಡ್ತಾರೆ ಪ್ರೋಗ್ರಾಮ್ ವ್ಯಾಲ್ಯೂ, ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇನ್ನೂ ಏನಾರು ಇದ್ರ ಬಿಟ್ಟು ಬೇರೆ ಏನೋ ಡೌಟ್ ಇದ್ದರೆ, ಬೇರೆ ಯಾವುದೋ ಲೋನ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಾಕ್ತೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಗೋಲ್ಡ್ ಲೋನ್ ಬಗ್ಗೆ ಆದಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಬೇರೆ ಲೋನಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಗೋಲ್ಡ್ ಲೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಇನ್ನೊಂದು ಅದ್ಭುತವಾದ ವಿಡಿಯೋದಿಂದ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.